ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ನಿಧಿ ಅಪ್ಕೆ ನಿಕಟ್ ಕಾರ್ಯಕ್ರಮದ ಅಂಗವಾಗಿ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ 37ನೇ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು. ಈ ಪ್ರತಿಭಟನಾ ಸಭೆಯನ್ನು ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತರ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿತ್ತು. ಪ್ರತಿಭಟನಾಕಾರರು ಇಪಿಎಸ್ ನಿವೃತ್ತರಿಗೆ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7,500 ಜೊತೆಗೆ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಇಪಿಎಸ್ ವ್ಯಾಪ್ತಿಗೆ ಬಾರದ ನಿವೃತ್ತರಿಗೆ 5,000 ಪಿಂಚಣಿ ಕೂಡಲೇ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ತಕ್ಷಣ ಅನುಷ್ಠಾನಗೊಳಿಸಬೇಕು ಎಂದು ಘೋಷಣೆಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಮತ್ತು ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಕಚೇರಿ ಆವರಣದಲ್ಲಿ ಹರ್ತಾಳ ನಡೆಸಿದರು. ಧಿಕ್ಕಾರದ ಘೋಷಣೆಗಳು ಮುಗಿಲು ಮುಟ್ಟಿಗವು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರಾದ ಶ್ರೀ ಮುನ್ಸುಖ್ ಮಾಂಡವೀಯ ಮತ್ತು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಉದ್ದೇಶಿಸಿ ಮನವಿ ಪತ್ರವನ್ನು ನೀಡಲಾಗಿದ್ದು, ಅದನ್ನು ಕೂಡಲೇ ಕೇಂದ್ರ ಸಚಿವರಿಗೆ ಕಳುಹಿಸಬೇಕೆಂದು ಇಪಿಎಫ್ಒ ಅಧಿಕಾರಿಗಳಿಗೆ ಒತ್ತಾಯಿಸಿ ಸಲ್ಲಿಸಲಾಯಿತು. ಪ್ರತಿಭಟನಾಕಾರರು ಹೇಳುವಂತೆ ಇದುವರೆಗೂ 36 ಮನವಿ ಪತ್ರಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದರೂ ಯಾವುದಕ್ಕೂ ಸೂಕ್ತ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಮಧುರೈ ಉಚ್ಚ ನ್ಯಾಯಾಲಯ 02/9/2025 ಮತ್ತು ಕೋಲ್ಕತ್ತಾ ಉಚ್ಚ ನ್ಯಾಯಾಲಯ 14/11/2025 ಇಪಿಎಸ್ ನಿವೃತ್ತರ ಪರ ನೀಡಿರುವ ಆದೇಶಗಳನ್ನು ಕೂಡಲೇ ಜಾರಿಗೆ ತಂದು ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಟಾಟಾ ಸ್ಟೀಲ್ ಕಂಪನಿಯ ಇಪಿಎಸ್ ನಿವೃತ್ತರಿಗೆ ಟ್ರಸ್ಟ್ ನಿಯಮಗಳಂತೆ ಅಧಿಕ ಪಿಂಚಣಿ ನೀಡಲು ಜಮ್ಶೆಡ್ಪುರ ಇಪಿಎಫ್ಒ ಅಧಿಕಾರಿಗಳು ಹೊರಡಿಸಿರುವ 11/9/2025 ಸುತ್ತೋಲೆ ಉಲ್ಲೇಖಿಸಿ ಇದೇ ಸೌಲಭ್ಯವನ್ನು 4 ಸಾರಿಗೆ ನಿಗಮಗಳ ನಿವೃತ್ತ ನೌಕರರಿಗೂ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಸಂಘಟನಾ ಕಾರ್ಯದರ್ಶಿ ಶ್ರೀ ಮನೋಹರ್ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಂಘದ ಅಧ್ಯಕ್ಷ ನಂಜುಂಡೇಗೌಡ, ಕಾರ್ಯಾಧ್ಯಕ್ಷ ಶಂಕರಕುಮಾರ್, ಉಮಾಪಿ ಮತ್ತು ಬ್ರಹ್ಮಚಾರಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ಮನವಿ ಪತ್ರವನ್ನು ಸ್ವೀಕರಿಸಿ ಪ್ರತಿಭಟನೆಯ ಸಂಪೂರ್ಣ ಮಾಹಿತಿಯನ್ನು ಕೇಂದ್ರ ಸಚಿವರ ಕಚೇರಿಗೆ ಮತ್ತು ನವದೆಹಲಿಯ ಮೇಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ಈ ಪ್ರತಿಭಟನಾ ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳಾದ ನಾಗರಾಜು, ರುಕ್ಮೇಶ್ ಮತ್ತು ಕೃಷ್ಣಮೂರ್ತಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಒಟ್ಟಾರೆ ಈ ಪ್ರತಿಭಟನಾ ಸಭೆ ಕೇಂದ್ರ ಸರ್ಕಾರ ಮತ್ತು ಇಪಿಎಫ್ಒ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಭವಿಷ್ಯ ನಿಧಿ ಆವರಣದಲ್ಲಿ ನಿಧಿ ಆಪ್ಕ ನಿಕೇಟ್ 37ನ ಮಾಸಿಕ ಸಭೆಯನ್ನು ಏರ್ಪಡಿಸುತ್ತಾರೆ. ಈ ಸಭೆಯಲ್ಲಿ ಭಾಗವಹಿಸಲು ಇಪಿಎಸ್ 95, ಕೆಎಸ್ಆರ್ಟಿಸಿ, ಬಿಎಂಟಿಸಿ ನಿವೃತ್ತ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಸಂಘದ ಜಂಟಿಯಾಗಿ ಕರೆ ಕೊಟ್ಟಿರೋ ಈ ಸಭೆಯಲ್ಲಿ ಭಾಗವಹಿಸಲು ಕರೆ ಕೊಟ್ಟಿರುತ್ತಾರೆ. ಅದಕ್ಕಾಗಿ ನೀವು ಎಲ್ಲರೂ ಈ ಸಭೆಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ನಿವೃತ್ತ ನೌಕರ ಪಿಂಚಣಿದಾರರು ಹಾಗೂ ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ನಿವೃತ್ತಿದಾರರು ಹಾಗೂ ವಿವಿಧ ವಿಭಾಗ ಹಾಗೂ ಘಟಕಗಳು ಹಾಗೂ ಖಾಸಗಿ ಕಂಪನಿಗಳಿಂದ ಬಂದಿರತಕ್ಕಂಥ ಪಿಂಚಣಿದಾರರೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಈ ದಿನದ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ನಿವೃತ್ತಿ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು, ಕಾರ್ಯಾಧ್ಯಕ್ಷರಾಗಿರತಕ್ಕಂಥ ಶಂಕರ್ ಕುಮಾರ್ ಅವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರು ಹಾಗೂ
ಶ್ರೀಮತಿ ಉಮಾ ಪ್ರಸಿದ್ಧವಾಗಿರುವಂತ ನಿರೂಪಕಿ ಹಾಗೂ ನಮ್ಮ BMTC ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವರಿಗೂ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವ್ರಿಗೆಲ್ಲರಿಗೂ ಸ್ವಾಗತ, ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಿದ್ದೇವೆ. ಹಾಗೆಯೇ ಈ ದಿನದ ಸಭೆಗೆ ಚಿಕ್ಕಬಳ್ಳಾಪುರ ಸಂಘದಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳು, KSRTC BMTC ನಿವೃತ್ತ ಸಂಘದಿಂದ ಬಂದಿರತಕ್ಕ ಪದಾಧಿಕಾರಿಗಳು, ಅವರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಸಭೆಗಳಲ್ಲಿ ಪ್ರಚಾರ ಪಡಿಸುವ ಶ್ರೀ ನಟರಾಜ್ ಅವರು ಮಾಧ್ಯಮ ಹಾಗೂ ಪೇಪರ್ ಇದ್ರಲ್ಲೆಲ್ಲ ಪ್ರಚಾರ ಮಾಡ್ತಾ ಇರೋ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೆ. ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ಶ್ರೀ ನಂಜೇಗೌಡರು ಮಾತನಾಡಬೇಕಂತ ಕೋರ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ಪ್ರತಿಭಟನಾ ಸಭೆ ನಿಧಿ ಆಪ್ಕೆ ನಿಕಟ್ 37ನೇ ಪ್ರತಿಭಟನಾ ಸಭೆನ ನಾವು ಇವತ್ತು PF ಕಚೇರಿ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಏನು ಈ ಒಂದು ಪ್ರತಿಭಟನಾ ಸಭೆ ಏನಿದೆ ಇವತ್ತು ಅತ್ಯಂತ ಮಹತ್ವದ್ದಾಗಿದೆ. ಯಾಕೆ ಅಂತ ಅಂದ್ರೆ ಮೊನ್ನೆ 24ನೇ ತಾರೀಕು ಶೋಭಾ ಕರಂದ್ಲಾಜೆ ಅವರ ಆಫೀಸ್ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡಿ ಬಂದಿದ್ದೇವೆ. ತಾವೆಲ್ಲ ನೋಡಿದೀರಾ, ಎಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅವತ್ತು ಸುಮಾರು ನಾವು 40-50 ಜನ ಪ್ರತಿಭಟನೆಯನ್ನ ಮಾಡಿ ಮೇಡಮ್ನವ್ರಿಗೆ ಈ ನಮ್ಮ ಮನವಿ ಪತ್ರವನ್ನ ನೀಡಿ ತಾಕೀತು ಮಾಡ್ಬೇಕು ಅಂತ ಹೋಗಿದ್ದು. ಜೊತೆಗೆ ಸುಮಾರು 100 ಜನ ಆಶಾ ಕಾರ್ಯಕರ್ತೆಯರು ಬಂದಿದ್ರು. ಅಂತ ಒಂದು ಕಾರ್ಯಕ್ರಮ ಇರ್ಬೇಕಾದ್ರೆ ಮೇಡಮ್ನವರು ಯಾವ ಕಾರಣದಿಂದ ಕಚೇರಿಗೆ ಅವತ್ತು ಬರ್ಲಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಮಾತ್ರ ಗೊತ್ತಿದೆ. ಅವತ್ತು ಬಂದು ನಮ್ಮ ಒಂದು ಅಹವಾಲನ್ನ ಸ್ವೀಕರಿಸಿದ್ರೆ ನಮ್ಗೆ ನಿಜವಾಗ ಅವತ್ತು ಸಂತೋಷ ಆಗ್ತಾ ಇತ್ತು. ಆದ್ರೆ ಮೇಡಮ್ ಅವರು ಅವತ್ತು ಕಚೇರಿ ಬರ್ದಲೆ ಅವರ ಆಪ್ತ ಸಹಾಯಕರು ನಮ್ಮ ಒಂದು ಮನವಿ ಪತ್ರವನ್ನ ಪಡ್ಕೊಂಡು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ನಾವು ಮನವಿ ಪತ್ರನ ನೀಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂತೆ ಬರೆದಿದ್ದೇವೆ. ಪ್ರತಿಯೊಂದು ನಮ್ಮ ಹೋರಾಟದ ಒಂದು ಬೆಳವಣಿಗೆಯನ್ನ ಅದರಲ್ಲಿ ಉಲ್ಲೇಖನ ಮಾಡಿದ್ದೇವೆ. ನಮಗೆ ಬರ್ತಕ್ಕಂತ ಏನು 1,000 ಪಿಂಚಣಿನಲ್ಲಿ ಇವತ್ತಿನ ಒಂದು ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆಯಾ, ಅದನ್ನೆಲ್ಲವನ್ನೂ ಕೂಡ ವಿವರಿಸಿ ಬರೆದಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ನಿಮ್ ಜೊತೆ ಈಗ ಒಂದು ಕಳೆದ 2ನೇ ಈಗ ಸಭೆಯಲ್ಲಿ ನಾನು 3ನೇ ಸಭೆಗೆ ಬಂದು ಭಾಗವಹಿಸ್ತಾ ಇದ್ದೀನಿ. ನಿಧಾನವಾಗಿ ಎಲ್ಲ ವಿಷಯಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಿ. ಈಗ ತಾನೇ ನಮ್ಮ ಗೌಡ್ರು ನಮ್ಗೆ ವಿಷಯ ತಿಳಿಸ್ತಾ ಇದ್ರು, ಮತ್ತೆ ಇನ್ನೊಬ್ರು ಹಿರಿಯರ ಹತ್ರನು ಮಾತಾಡ್ತಾ ಎಲ್ಲ ವಿಷಯ ತಿಳ್ಕೊಳ್ತಿದ್ದೆ. ಈಗ ಕರ್ನಾಟಕದಾದ್ಯಂತ ರಿಟೈರ್ಡ್ ಆಗಿರೋರು ಎಷ್ಟೊಂದ್ ಜನ ಇದಾರೆ. ಅವರೆಲ್ಲ PF ತಗೊಳ್ತಾ ಇದಾರೆ, ಏನೋ ಪೆನ್ಷನ್ ತಗೋತಾ ಇದಾರೆ. ಕೆಲವ್ರು ಮಾತಲ್ಲಿ ಕೇಳುವಾಗ ಏನ್ ಹೇಳ್ತಾರೆ, ನಮ್ಗೆಲ್ಲ ಅನುಕೂಲವಾಗಿದೆ, ಒಳ್ಳೆ ಪೆನ್ಷನ್ ಬರ್ತಾ ಇದೆ, ರಿಟೈರ್ಡ್ ಲೈಫ್ ಆನಂದವಾಗಿದೀವಿ ಅಂತಾರೆ. ಹಾಗಿದ್ರೆ ಇದಿಷ್ಟೇ ಜನನ ತೊಂದರೆ ಆಗಿರೋರು? ನೋವಾಗಿರೋದು ಇಷ್ಟೇ ಜನಕ್ಕೆನಾ? ಕಡಿಮೆ ಆಗಿರೋದು ಇಷ್ಟೇ ಜನಕ್ಕೆನಾ? ಕರ್ನಾಟಕದಾದ್ಯಂತ ಬೇರೆ ಬೇರೆ ಇಲಾಖೆಗಳಲ್ಲಿ ಇರುವಂತವ್ರು, ನಮ್ಮ ಒಂದು ಡಿಪಾರ್ಟ್ಮೆಂಟೇ ಆಗ್ಲಿ, KSRTC BMTC ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ಡ್ ಆಗಿರೋರು ಎಷ್ಟೊಂದ್ ಜನ ಇದ್ದಾರೆ. ಅವ್ರಿಗೆಲ್ಲ ಸಮೃದ್ಧಿಯಾಗಿ ಪೆನ್ಷನ್ ಬರ್ತಾ ಇದೆಯಾ?